ಉದಯ ತಾರೆಯೇ. ಸಂತ ಅಂತೋಣಿಯವರೇ, ಲಿಸ್ಬನ್ ನಗರದ ಉದಯ ತಾರೆಯೇ. ಓ ಸಂತ ಅಂತೋಣಿಯವರೇ, ಲಿಸ್ಬನ್ ನಗರದ ಉದಯ ತಾರೆಯೇ. ದೈವ ಪ್ರೀತಿಯ ಸಂಪುಟವೇ, ಭಕ್ತಿ ಭಾವದ ಶಿಖರವೇ, ವನಪ್ರಸ್ಥರಾಗಿ ವೇದ ಸಾಕ್ಷಿಯಾಗಿ ಧರ್ಮ ವಿರೋಧಿ ನಾಡಲ್ಲಿ ನಡೆದ ವೀರ ಸಂತರೇ, ಪವಾಡ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ವೀರ ಸಂತರೇ, ಪವಾಡ ಪುರುಷರೇ, ನಮಗಾಗಿ ವಿನಯಿಸಿರಿ. ಓ ಸಂತ ಅಂತೋಣಿಯವರೇ, ಲಿಸ್ಬನ್ ನಗರದ ಉದಯ ತಾರೆಯೇ. ಕೀರ್ತನೆ 34 ವಾಕ್ಯಗಳು 8. ಸವಿದು ನೋಡು ಪ್ರಭುವಿನ ಮಾಧುರ್ಯವನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದಳು, ಆತನ ಸ್ತುತಿ ಸದಾ ಇರುವುದು ನನ್ನ ಬಾಯೊಳು. ಕೀರ್ತನೆಕಾರನ ಈ ನುಡಿಗಳೊಂದಿಗೆ ಸಿಂಸೆ, ಎನ್ನಾರ್ಪುರ, ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಭಕ್ತಾದಿಗಳಾದ ನಾವೆಲ್ಲರೂ ನಮ್ಮ ಧರ್ಮ ಕೇಂದ್ರದ 14ನೇ ವಾರ್ಷಿಕೋತ್ಸವದಂದು ದೇವರು ನಮ್ಮ ಪಾಲಕ ಸಂತ ಅಂತೋಣಿಯವರ ಮೂಲಕ ಮಾಡಿರುವ ಹೇರಳ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಈ ದೇವಾಲಯದಲ್ಲಿ ಜೊತೆ ಸೇರಿದ್ದೇವೆ. ಕೋವಿಡ್-19 ತನ್ನ ಕದಂಬ ಬಾಹುಗಳನ್ನು ಎಲ್ಲೆಡೆ ಚಾಚಿ ಹಲವರ ಜೀವಗಳನ್ನು ಬಲಿ ತೆಗೆದುಕೊಂಡಿರುವಾಗ ಭಗವಂತ ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಎಲ್ಲ ಅಪಾಯ ಅವಘಡಗಳಿಂದ ಕಾಪಾಡಿ ನಮ್ಮ ಕೋರಿಕೆ ವಿಜ್ಞಾಪನೆಗಳನ್ನು ಆಲಿಸಿ ವರ್ಷವಿಡೀ ನಮ್ಮ ಶ್ರಮಕ್ಕೆ ತಕ್ಕ ಬೆಳೆಯನ್ನು ಕರುಣಿಸಿ ಪರಿಪಾಲಿಸುವ ದೇವರಿಗೆ ನಮ್ಮ ಪಾಲಕ ಸಂತ ಅಂತೋಣಿಯವರ ಮುಖಾಂತರ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ದೇವರ ಕರುಣೆ ಶಾಶ್ವತ. ಬನ್ನಿ, ಈ ಪುಣ್ಯಕ್ಷೇತ್ರದ ಭಕ್ತಾದಿಗಳಾದ ನಾವೆಲ್ಲರೂ ತಂದೆ ದೇವರು ನಮ್ಮ ಕುಟುಂಬದ ಮೇಲೆ ಸುರಿಸಿರುವ ಏರಳ ಉಪಕಾರಗಳಿಗೆ ಈ ವಾರ್ಷಿಕ ಮಹೋತ್ಸವದ ಬಲಿಪೂಜೆಯ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಮುಂದಿನ ವರ್ಷವೂ ನಮ್ಮ ಪಾಲಕ ಸಂತ ಅಂತೋಣಿಯವರ ಬಿನ್ನಹಗಳಿಂದ ನಮ್ಮೆಲ್ಲರನ್ನು ಕಾಪಾಡಿ ಪರಿಪಾಲಿಸಲಿ ಎಂದು ಬೇಡಿಕೊಳ್ಳೋಣ. ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು, ಬಲಿ ಪೂಜೆಯ ಭರವಸೆಯು. ಸಡಗರ ಸಂಭ್ರಮ ಸಮಯವು ಜರ ಪಾಲಿಗೆ ಶ್ರೇಷ್ಠವು, ಬಲಿ ಪೂಜೆಯವರು. ಅಣು ಅಣುವನು ಮಿಡಿದಿರೆ ಸಂತೋಷವು, ದೇವರ ಕರೆಯಿಂದಲೇ ಮನ ಮನದಲು ಹರಿದಿದೆ ಉಲ್ಲಾಸವು, ಒಂದಾದ ಒಲವಿಂದಲೇ ಅಣು ಅಣುವಲು
ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವೆಂದರೆ ಭಜಿಸುವ ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಬೇಡುವ ನಂಬಿಕೆ ಭಾವದಲ್ಲಿ ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ಕ್ಷಮೆಯ ಬೇಡುವ ನಂಬಿಕೆ ಭಾವದಲ್ಲಿ ಗುರುಗಳು ಬೋಧಿಸುವ ಆ ವಾಕ್ಯವ ಧ್ಯಾನಿಸುವ ಯೇಸುವ ಆಜ್ಞೆಯನ್ನು ನಮ್ಮ ಬದುಕಲ್ಲಿ ಪಾಲಿಸುವ ಶರಣಾಗುವ ಅಣು ಅಣುವಲು ಹಿಡಿದಿದೆ ಸಂತೋಷವು ದೇವರ ಕಡೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಅಣು ಅಣುವಲು ಹಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವೆಂದರೆ ಭಜಿಸುವ ಪ್ರೀತಿಯ ಭಕ್ತಾದಿಗಳೇ, ಸಿಂಸೆ ಸಂತ ಆಂಥೋನಿಯವರ ದೇವಾಲಯ ನಮ್ಮ ಈ ಪುಣ್ಯಕ್ಷೇತ್ರದ ವತಿಯಿಂದ ಭಕ್ತಾದಿಗಳಾದ ನಿಮ್ಮೆಲ್ಲರನ್ನು ಈ ವಾರ್ಷಿಕ ಮಹೋತ್ಸವಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇಂದಿನ ಬಲಿಪೂಜೆಯ ಪ್ರಧಾನ ಪೋಷಕರಾಗಿದ್ದಾರೆ ಮೆಲ್ವಿನ್ ಶೋಭಾ ಮೆಲಿಶಾ ಪಿಂಟೋ ಕುಟುಂಬ, ಸೌತಿಕೆರೆ, ಎನ್ನಾರ್ಪುರ. ವಿಶೇಷ ಕೃತಜ್ಞತೆಯೊಂದಿಗೆ ಬಲಿಪೂಜೆಯನ್ನು ನೀಡುತ್ತಾ ಇದ್ದಾರೆ ಡೆನ್ಸಿಲ್ ಲವಿಟಾ ಕ್ವಾಡ್ರಸ್, ದುಬೈ. ಈ ಕುಟುಂಬ ವರ್ಗವು ಹಾಗೂ ನೀವೆಲ್ಲ ಕೊಟ್ಟಂತಹ ಉದ್ದೇಶಗಳಿಗಾಗಿ ಈ ವಾರ್ಷಿಕ ಮಹೋತ್ಸವದಂದು ನಾವು ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಿದ್ದೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಆಂಥೋನಿ ಅವರ ಮೂಲಕ ನಾವು ಪಡೆದಂತಹ ಹೇರಳವಾದಂತಹ ವರದಾನಗಳಿಗಾಗಿ ತಂದೆ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಲು ಈ ವಾರ್ಷಿಕ ಮಹೋತ್ಸವದ ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಕುಟುಂಬ ಸಮೇತರಾಗಿ ದೇವರಿಗೆ ವಂದನೆಯನ್ನ ಹೇಳೋಣ. ಮುಂದಿನ ವರ್ಷವೂ ಸಹ ಸಂತ ಆಂಥೋನಿಯವರ ನೆರವು, ಕೋರಿಕೆ, ಭಿನ್ನಹಗಳಿಂದ ನಮ್ಮ ಕುಟುಂಬಗಳನ್ನು ದಯಾಮಯ ಭಗವಂತನು ಪರಿಪಾಲಿಸಲಿ, ಮುನ್ನಡೆಸಲಿ ಎಂಬುದಾಗಿ ಕೇಳಿಕೊಳ್ಳುವಾಗ ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಮನುಷ್ಯರು ನಾವು ಅಬಲರು, ಆಗಾಗ ಎಡವುತ್ತಾ ಇರುತ್ತೇವೆ. ತಂದೆಯೇ, ನಮ್ಮೆಲ್ಲ ಪಾಪಗಳನ್ನು ಮನ್ನಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ದಿವ್ಯ ಬಲಿಪೂಜೆಯಲ್ಲಿ ಒಂದೇ ಕುಟುಂಬವಾಗಿ ಪಾಲ್ಗೊಳ್ಳೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೈವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ರಚಿಸಿದ ದೇವರೇ ಪ್ರಭುವೇ ದಯೆ ತೋರಿ ಮನುಜನ ಮುಕ್ತಿಗೆ ಧರೆಗಿಳಿದ ಕ್ರಿಸ್ತರೇ ದಯೆ ತೋರಿ. ಪಾವನಾತ್ಮರೇ ದೇವರೇ ಪ್ರಭುವೇ ದಯೆ ತೋರಿ ತ್ರೈಕ ದೇವರೇ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಶಾಂತಿ. ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸಿ ಮಹಿಮೆ ಪಡಿಸುತ್ತೇವೆ. ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸಿ ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ
ದೇವನ ಪುತ್ರರೇ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರು ಪ್ರಭುವೇ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ಪ್ರಭು ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಶಾಂತಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಬಾತುವದ ಸಂತ ಅಂತೋಣಿ ಅವರನ್ನ ಅತಿಶಯ ಬೋಧಕರನ್ನಾಗಿ, ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದಿರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳನ್ನು ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರನಾದ ದೇವರ ವಾಣಿ ಇದು. ನಾನೇ ನೆಡುವೆನು ರೆಂಬೆಯೊಂದನ್ನು ಎತ್ತರದ ದೇವದಾರು ಮರದ ಮೇಲಿಂದ ತಂದು, ತುಟ್ಟ ತುದಿಯ ಚಿಗುರುಗಳಲ್ಲೊಂದನ್ನು ತಂದು, ಅತಿ ಕೋಮಲವಾದುದನ್ನು ಚಿವುಟಿ ತಂದು ನೆಡುವೆನದನ್ನು ಉನ್ನತೋನ್ನತವಾದ ಪರ್ವತದಲ್ಲಿ. ಹೌದು, ನೆಡುವೆನು ಇಸ್ರಾಯೇಲಿನ ಪರ್ವತಾಗ್ರದಲ್ಲಿ. ಆಗುವುದದು ಸೊಂಪಾದ ದೇವದಾರು ಮರ, ರೆಂಬೆಗಳನ್ನದು ಹರಡಿಕೊಂಡು ಕೊಡುವುದು ಫಲ. ಸಕಲ ವಿಧ ಪಕ್ಷಿಗಳು ವಾಸಿಸುವುವು ಅದರಲ್ಲಿ, ಆಶ್ರಯ ಪಡೆಯುವುವು ಅದರ ರೆಂಬೆಗಳ ನೆರಳಲ್ಲಿ. ಆಗ ತಿಳಿಯುವುವು ವನದ ವೃಕ್ಷಗಳು. ಎತ್ತರವಾದ ಮರಗಳ ತಗ್ಗಿಸುವವನು, ತಗ್ಗಾದುದನ್ನು ಎತ್ತರ ಪಡಿಸುವವನು, ಹಸಿರಾದುದನ್ನು ಒಣಗಿಸುವವನು, ಒಣಗಿದುದನ್ನು ಚಿಗುರಿಸುವವನು ಸರ್ವೇಶ್ವರ ನಾನೇ ಎಂದು ಇದ ನುಡಿದವ ನಾನು, ನುಡಿದದನ್ನು ನಡೆಸುವವನು ನಾನು. ಪ್ರಭುವಿನ ವಾಕ್ಯ. ದೇವರಿಗೆ ಶುಭಕರವು. ಹೇ ಪ್ರಭು ನಿನ್ನ ಗುಣಗಾನ ಎಷ್ಟೊಂದು ಶುಭಕರವು. ಹೇ ಪ್ರಭು ನಿನ್ನ ಗುಣಗಾನ ಎಷ್ಟೊಂದು ಶುಭಕರವು. ಪ್ರಭು ನಿನ್ನ ಗುಣಗಾನ
ಎಷ್ಟೊಂದು ಶುಭಕರವು. ಹೇ ಪ್ರಭು ನಿನ್ನ ಗುಣಗಾನ ಮಂಗಳಕರ. ಪರಾತ್ಪರನೇ ನಿನ್ನ ನಾಮ ಭಜನೆ ಹಿತಕರ. ಪ್ರಾತಃಕಾಲದಲ್ಲೇ ನಿನ್ನ ಪ್ರೀತಿಯನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನು. ಹೇ ಪ್ರಭು ನಿನ್ನ ಗುಣಗಾನ ಎಷ್ಟೊಂದು ಶುಭಕರವು. ಅವರಿರುವರು ಪ್ರಭುವಿನಾಲಯದಲ್ಲೇ ನೆಟ್ಟ ಸಸಿಗಳಂತೆ. ನಮ್ಮ ದೇವಾಂಗಳದಿ ಹುಲಸಾಗಿ ಬೆಳೆವ ಮರಗಳಂತೆ. ಫಲಿಸುವರು ಮುಪ್ಪಿನಲ್ಲೂ, ಶೋಭಿಸುವರು ಪಚ್ಚೆ ಪಸಿರಂತೆ. ಹೇ ಪ್ರಭು ನಿನ್ನ ಗುಣಗಾನ ಎಷ್ಟೊಂದು ಶುಭಕರವು. ಹೇ ಪ್ರಭು ನಿನ್ನ ಗುಣಗಾನ ಎಷ್ಟೊಂದು ಶುಭಕರವು. ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ಈ ಕಾರಣದಿಂದಲೇ ನಾವು ಸದಾ ಸ್ಥಿರಚಿತ್ತರಾಗಿದ್ದೇವೆ. ಈ ದೇಹವನ್ನೇ ನೆಚ್ಚಿ ಇದರಲ್ಲೇ ನೆಲೆಯಾಗಿರುವವರೆಗೂ ನಾವು ಪ್ರಭುವಿನಿಂದ ದೂರವಿರುವ ಪ್ರವಾಸಿಗಳಂತೆ ಇದ್ದೇವೆ. ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರು. ಆದುದರಿಂದ ಈ ದೇಹವನ್ನು ತ್ಯಜಿಸಿ ಪ್ರಭುವನ್ನೇ ನೆಚ್ಚಿ ನೆಲೆಸುವುದು ಲೇಸೆಂದು ಧೈರ್ಯದಿಂದ ಹೇಳುತ್ತೇವೆ. ಈ ಕಾರಣ ಇಲ್ಲಾದರೂ ಸರಿ ಅಲ್ಲಾದರೂ ಸರಿ ಪ್ರಭು ಮೆಚ್ಚುವಂತೆ ಬಾಳುವುದೊಂದೇ ನಮ್ಮ ಗುರಿ. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭುವೇ ನಿಮ್ಮ ನುಡಿಗಳು ಸುಂದರ ಸುಮಧುರವು, ಜೀವ ಕೊಡುವ ಚಿಲುಮೆಯು ಸೃಷ್ಟಿಗೆ ಮೂಲವು. ಆ ವಾಕ್ಯವ ಧ್ಯಾನಿಸಿ ನುಡಿಗಳ ಪಾಲಿಸಿ ಜಗದಲ್ಲಿ ಬಾಳುವೆವು. ಸುವಾರ್ತೆಯ ಸಾರುವೆವು, ಸುವಾರ್ತೆಯ ಸಾರುವೆವು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ.
ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸಿ, ದೇವರ ಸಾಮ್ರಾಜ್ಯವನ್ನು ಇನ್ನು ಯಾವುದಕ್ಕೆ ಹೋಲಿಸೋಣ? ಅದಕ್ಕಾಗಿ ಯಾವ ಸಾಮತಿಯನ್ನು ಉಪಯೋಗಿಸೋಣ? ಭೂಮಿಯಲ್ಲಿರುವ ಕಾಳುಗಳಲ್ಲಿ ಅತಿ ಚಿಕ್ಕದಾಗಿರುವ ಸಾಸಿವೆ ಕಾಳಿಗೂ ಅದನ್ನು ಹೋಲಿಸಬಹುದು. ಸಾಸಿವೆ ಕಾಳು ಚಿಕ್ಕದಾಗಿದ್ದರೂ ಬಿತ್ತನೆಯ ತರುವಾಯ ಮೊಳೆತು ಎಲ್ಲ ಕಾಯಿ ಪಲ್ಯದ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತದೆ. ಹಕ್ಕಿಗಳು ಕೂಡ ಬಂದು ಅದರ ನೆರಳಲ್ಲಿ ಗೂಡು ಕಟ್ಟಿ ವಾಸಿಸುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತಳೆಯುತ್ತದೆ ಎಂದರು. ಯೇಸು ಈ ಬಗೆಯ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜನರಿಗೆ ದೇವರ ಸಂದೇಶವನ್ನು ಅವರವರ ತಿಳುವಳಿಕೆಗೆ ತಕ್ಕಂತೆ ಉಪದೇಶಿಸುತ್ತಿದ್ದರು. ಸಾಮರ್ಥ್ಯಗಳನ್ನು ಉಪಯೋಗಿಸದೆ ಅವರು ಬೋಧಿಸುತ್ತಿರಲಿಲ್ಲ, ಆದರೆ ತಮ್ಮ ಆಪ್ತ ಶಿಷ್ಯರೊಡನೆ ಪ್ರತ್ಯೇಕವಾಗಿದ್ದಾಗ ಅವರಿಗೆ ಎಲ್ಲವನ್ನೂ ವಿವರಿಸಿ ಹೇಳುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಸಹ ಸಂತ ಅಂತೋನಿಯವರ ವಾರ್ಷಿಕ ಮಹೋತ್ಸವದಂದು ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಈ ವರ್ಷ ಸಾಂಕ್ರಾಮಿಕ ರೋಗದಿಂದ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಆದರೂ ಸಹ ದೇವರು ಜಾಲತಾಣದಲ್ಲಿ ನಮಗೆ ಬಲಿಪೂಜೆಯನ್ನು ನೋಡುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸಂತ ಅಂತೋನಿಯವರ ಬಗ್ಗೆ ಅವರ ಹಬ್ಬದ ದಿನದಂದು ಕಿಂಚಿತ್ತು ಧ್ಯಾನವನ್ನ ಮಾಡೋಣ. ಸಂತ ಅಂತೋನಿಯವರನ್ನು ಜನಸಾಮಾನ್ಯರ ಸಂತರು ಎಂಬುದಾಗಿ ಕರೆಯುತ್ತಾರೆ. ಸರಳ ಸಜ್ಜನಿಕೆಯ ಅವತಾರ ಪುರುಷ ನಮ್ಮ ಪಾಲಕ ಸಂತ ಅಂತೋನಿಯವರು. ಇವರು ಜನಿಸಿದ್ದು 1195 ಇಸವಿಯಲ್ಲಿ ಲಿಸ್ಬನ್, ಪೋರ್ಚುಗಲ್ನಲ್ಲಿ. ಅವರ ಬಾಲ್ಯದ ಹೆಸರು ಫೆರ್ನಾಂಡೋ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಅತ್ಯಂತ ವಿನಮ್ರ ವಿಧೇಯತೆಯ ವ್ಯಕ್ತಿ, ಮಗು. ತಾನಾಯಿತು, ತನ್ನ ಕೆಲಸವಾಯಿತು. ಇತರ ಮಕ್ಕಳ ಜೊತೆ ಹೆಚ್ಚಾಗಿ ಬೆರೆಯಲು ಇಷ್ಟಪಡದ ವ್ಯಕ್ತಿತ್ವ. ಆದರೆ ತಂದೆ ತಾಯೊಂದಿಗೆ ಅತ್ಯಂತ ನಿಷ್ಠೆಯಿಂದ ಬೆಳೆದಂತಹ ವ್ಯಕ್ತಿ ಫೆರ್ನಾಂಡೋ. ಪ್ರೀತಿಯ ಭಕ್ತಾದಿಗಳೇ, ಈ ಹುಡುಗನಿಗೆ ಚರ್ಚು, ಪ್ರಾರ್ಥನೆ, ದೇವರ ಕಾರ್ಯ ಅತ್ಯಂತ ಉತ್ಸಾಹದಿಂದ ಆತ ಪಾಲ್ಗೊಳ್ಳುತ್ತಿದ್ದ. ಒಮ್ಮೆ ತಂದೆ ಅವನಿಗೆ ಹೊಲದಲ್ಲಿದ್ದಂತಹ ಬೆಳೆಯನ್ನ ಹಕ್ಕಿಗಳಿಂದ ಕಾಪಾಡಲು ನೋಡಿಕೊಳ್ಳಲು ಹೇಳುತ್ತಾರೆ. ಮಗ ಇಡೀ ದಿನ ಅಲ್ಲಿದ್ದ. ಆದರೆ ದೇವಾಲಯದ ಗಂಟೆ ಮೊಳಗಿದಾಗ ಹೀಗೆ ಪ್ರಾರ್ಥನೆಗೆ ಹೋಗಬೇಕು, ಏನು ಮಾಡುವುದು ತೋಚಲಿಲ್ಲ. ಪ್ರತೀತಿ ಹೇಳುತ್ತದೆ, ಈ ಹುಡುಗ ಈ ಹಕ್ಕಿಗಳನ್ನೆಲ್ಲವನ್ನ ಬರ ಮಾಡಿ ಒಂದು ಕೋಣೆಯಲ್ಲಿ ಅವುಗಳನ್ನು ಇರಿಸಿ ಬಾಗಿಲು ಹಾಕಿ ದೇವಾಲಯಕ್ಕೆ ಪ್ರಾರ್ಥನೆಗೆ ಹೋಗುತ್ತಾನಂತೆ. ತಂದೆ ಹೊಲದ ಬಳಿ ಬರುತ್ತಾರೆ, ಮಗ ಇಲ್ಲ. ಹುಡುಕಿಕೊಂಡು ಹೋಗ್ತಾರೆ. ಮಗನನ್ನ ಕಾಣುವುದು ಅವರು ದೇವಾಲಯದಲ್ಲಿ.
ಮರಿಯ ಹಾಗೂ ಜೋಸೆಫ್ ಕೇಳಿದಂತೆ ತಂದೆ ಫೆರ್ನಾಂಡೋಗೆ ಕೇಳ್ತಾ ಇದ್ದಾರೆ, ಮಗ ಹೀಗೇಕೆ ಮಾಡಿದೆ, ಎಲ್ಲಿ ಹೋಗಿದ್ದೆ ನೀನು? ಮಗ ಹಸನ್ಮುಖದಿಂದ ಅಪ್ಪನನ್ನ ಕರ್ಕೊಂಡು ಹೋಗ್ತಾನೆ. ಆ ಕೋಣೆಯಲ್ಲಿ ಹಕ್ಕಿಗಳನ್ನ ಇರಿಸಿದಂತಹ ಜಾಗವನ್ನು ತೋರಿಸ್ತಾ ಇದ್ದಾನೆ. ಅಪ್ಪ ನೋಡು, ನಮ್ಮ ಬೆಳೆಯನ್ನ ಹಕ್ಕಿಗಳು ನಾಶ ಮಾಡಿಲ್ಲ, ಎಲ್ಲವೂ ಸಹ ಈ ಕೋಣೆಯಲ್ಲಿ ಭದ್ರವಾಗಿವೆ ಎಂಬುದಾಗಿ ಬಾಗಿಲು ತೆರೆದು ಆ ಹಕ್ಕಿಗಳನ್ನ ಬಿಡುತ್ತಾನಂತೆ. ಅಷ್ಟೊಂದು ಆತನ ದೈವ ಪ್ರೀತಿಯಾಗಿತ್ತು. ಪ್ರಾರ್ಥನೆಯ ಸಮಯದಲ್ಲಿ ಆತ ಅಲ್ಲಿ ಇರುತ್ತಿದ್ದ. ಹೌದು ಸಹೋದರ ಸಹೋದರಿಯರೇ, ಒಂದು ರೀತಿಯಲ್ಲಿ ದೇವಾಲಯ ಅವನ ಪ್ರಥಮ ಮನೆಯಾಗಿತ್ತು. ದೇವರನ್ನ ಭೇಟಿ ಮಾಡುವಾಗ, ದೇವಾಲಯಕ್ಕೆ ಹೋಗುವಾಗ ಆತ ಕೈಯಲ್ಲಿ ಪ್ರತಿ ಸಾರಿ ಹೂಗುಚ್ಛಗಳನ್ನು ಹಿಡಿದುಕೊಂಡು ಹೋಗುತ್ತಿದ್ದ. ನೀವು ಸಂತ ಅಂತೋನಿಯವರ ಕೈಯಲ್ಲಿ ಲಿಲ್ಲಿ ಹೂಗುಚ್ಛವನ್ನು ನೋಡುತ್ತೀರಾ. ಸಂತ ಅಂತೋನಿಯವರಿಗೆ ಲಿಲ್ಲಿ ಹೂಗುಚ್ಛಗಳೆಂದರೆ ಅಚ್ಚುಮೆಚ್ಚು. ಪ್ರತಿ ಬಾರಿ ದೇವಾಲಯನ ಭೇಟಿ ಮಾಡುವಾಗ ಈ ಹೂಗುಚ್ಛಗಳನ್ನ ಪರಮ ಪ್ರಸಾದದ ಸಂಪುಟಕ್ಕೆ ಸಮರ್ಪಿಸಿ ಬರ್ತಾ ಇದ್ದ. ನಾನು ಇದ್ದಂತಹ ಹಳೆಯ ಧರ್ಮ ಕೇಂದ್ರದಲ್ಲಿ ಒಬ್ಬ ತಾಯಿ ಪ್ರತಿ ಭಾನುವಾರ ಹೂಗಳನ್ನು ತಂದು ಶಿಲುಬೆಯ ಬುಡದಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸುವಂತಹ ಪದ್ಧತಿಯನ್ನೇ ಇಟ್ಟುಕೊಂಡಿದ್ದಳು. ಇಂತಹ ಚಿಕ್ಕ ಪುಟ್ಟ ಕಾರ್ಯಗಳು ಖಂಡಿತ ನಮ್ಮ ಆತ್ಮವನ್ನ ರಕ್ಷಿಸುತ್ತವೆ. ಸಹೋದರ ಸಹೋದರಿಯರೇ, ಆತನ ಮನೆತನ ಅಗರ್ಭ ಶ್ರೀಮಂತಿಕೆಯಿಂದ ಕೂಡಿತ್ತು. ಮಗ ಮದುವೆಯ ವಯಸ್ಸಿಗೆ ಬಂದಾಗ ತಂದೆ ತಾಯಿ ಆತನನ್ನ ಔತಣಕೂಟಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಾದ್ರೂ ಒಂದು ಸ್ಪರದ್ರೂಪಿ ಹುಡುಗಿಯನ್ನ ಈತ ಮುಂದೆ ಮದುವೆಯಾಗಲಿ ಎಂಬುದಾಗಿ. ನಮ್ಮ ಅಪ್ಪ ಅಮ್ಮಂದಿರು ಕರ್ಕೊಂಡು ಹೋಗ್ತಾರೆ ಮದುವೆ ಔತಣಕ್ಕೆ ತಮ್ಮ ಮಗನನ್ನ ಮಗಳನ್ನ, ಎಲ್ಲಾದ್ರೂ ಒಂದು ಮ್ಯಾಚ್ ಸಿಗ್ತದ ಎಂಬುದಾಗಿ. ಆದರೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಅವಳು ಅಥವಾ ಅವನು ಈಗಾಗಲೇ ಮ್ಯಾಚ್ ಅನ್ನ ಫೇಸ್ಬುಕ್ ಹಾಗೂ ವಾಟ್ಸಪ್ ಅಲ್ಲಿ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಸಹೋದರ ಸಹೋದರಿಯರೇ, ಈ ಮಗನ ಮನಸ್ಸನ್ನ ಅಪ್ಪ ಅಮ್ಮನಿಗೆ ತಿಳಿಯಲು ಅಸಾಧ್ಯವಾಯಿತು. ಫೆರ್ನಾಂಡೋ ಯಾವ ಹುಡುಗಿಯನ್ನು ಕಂಡರೂ ಮೋಹಿತನಾಗಲಿಲ್ಲ. ಮೋಜು ಮಸ್ತಿ ಇವೆಲ್ಲವೂ ಒಂದು ಸಂಕಟ ಎಂಬಂತೆ ಅವನಿಗೆ ಭಾಸವಾಗ್ತಾ ಇದ್ದು, ಒಬ್ಬನೇ ಇರೋದಕ್ಕೆ ಆಸೆ ಪಡ್ತಾ ಇದ್ದ. 15ನೇ ವಯಸ್ಸಿಗೆ ಮಗ ಸಂತ ಅಗಸ್ಟಿನ್ ಸಭೆಯ ಗುರುಮಠದ ಬಾಗಿಲನ್ನ ತಟ್ಟಿದಾಗ ತಂದೆ ತಾಯಿಗೆ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಹ ಅನುಭವ. ಕಾರಣ ಯೋಚನೆ ಮಾಡಿ, ಯಾರನ್ನೂ ನೋಯಿಸದ, ಹೆಚ್ಚು ಮಾತನಾಡದ, ಸದಾ ಗೌರವ ವಿಧೇಯತೆಯಿಂದ ಕೂಡಿದ, ದೈವ ಪ್ರೀತಿಯಲ್ಲಿ ಬೆಳೆಯುತ್ತಿದ್ದಂತಹ ಮಗನನ್ನ ಕಳೆದುಕೊಳ್ಳಲು ತಂದೆ ತಾಯಂದರು ಇಷ್ಟಪಡಲಿಲ್ಲ. ಮುಂದಿನ ಬಾಳ್ವೆಗೆ ಈ ಮಗನೇ ಆಧಾರ, ಅವನೇ ಊರುಗೋಲು ಎಂಬುದಾಗಿ ಅವರ ಆಸೆಯಾಗಿತ್ತು. ಮನುಷ್ಯನ ಯೋಚನೆಗಳು ಒಂದಾದರೆ ದೈವ ಯೋಜನೆಯೇ ಬೇರೆಯೇ ಆಗಿರುತ್ತದೆ ಎಂಬುದಾಗಿ ಶ್ರೀಗ್ರಂಥ ಹೇಳುತ್ತದೆ. ಅದೇ ಪ್ರಕಾರ ಫೆರ್ನಾಂಡೋ ಸಹೋದರ ಸಹೋದರಿಯರೇ ತನ್ನ ನಿರ್ಧಾರದಲ್ಲಿ ಬದಲಾವಣೆಯನ್ನ ತರಲಿಲ್ಲ. ಕ್ರಿಸ್ತನಿಗಾಗಿ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಲು ಚಿಕ್ಕ ವಯಸ್ಸಿನಲ್ಲೇ ಆತ ನಿರ್ಧರಿಸಿದ್ದ. ಕ್ರಿಸ್ತರನ್ನು ಬಾಳ ಜೊತೆಗಾರನನ್ನಾಗಿ ಸ್ವೀಕರಿಸಲು ಆ ಹಂತದಲ್ಲಿ ಬರುವ ಎಲ್ಲಾ ಶಿಲುಬೆಗಳನ್ನು ಅಪ್ಪಿಕೊಳ್ಳಲು ಆತ ಸಿದ್ಧನಿದ್ದ. 100% ಸಮರ್ಪಣಾ ಮನೋಭಾವದಿಂದ ಸಿದ್ಧನಿದ್ದ. ಮಗನ ಮನ ಪರಿವರ್ತನೆ ಮಾಡಲು ತಂದೆ ತಾಯಂದರಿಗೆ ಸಾಧ್ಯವಾಗಲಿಲ್ಲ. ನಿನ್ನ ಹೃದಯ ಎಲ್ಲಿದೆಯೋ ಅಲ್ಲಿದೆ ನಿನ್ನ ನಿಧಿ ಎಂಬುದಾಗಿ ಬೈಬಲ್ ಶ್ರೀಗ್ರಂಥ ಹೇಳ್ತದೆ. ಈ ಫೆರ್ನಾಂಡೋ ಆತನ ಹೃದಯ ನಿಧಿ ಸರ್ವಸ್ವವು ಕ್ರಿಸ್ತರಾಗಿದ್ದರು. ಈಗಾಗಲೇ ಸಮರ್ಪಿಸಿಕೊಂಡಂತಹ ಫೆರ್ನಾಂಡೋ ಎಂದೆಂದಿಗೂ ಹಿಂದೆ ನೋಡಲಿಲ್ಲ. ತನ್ನ ಹೃದಯ ಮನಸ್ಸನ್ನು ಕ್ರಿಸ್ತನಿಗೆ ಸಮರ್ಪಿಸಿದ.
ಯೌವನಸ್ಥನಿಗೆ ಗುರುಮಠದ ಬದುಕು ದುಸ್ತರವಾಗಲಿಲ್ಲ. ನಾನು ಬದುಕಿದರೂ ಸತ್ತರೂ ಕ್ರಿಸ್ತರಿಗಾಗಿ ಎಂಬುದಾಗಿ ಫೆರ್ನಾಂಡೋ ಈಗಾಗಲೇ ನಿರ್ಧಾರ ಮಾಡಿಯಾಗಿತ್ತು. ತಮ್ಮ 17ನೇ ವಯಸ್ಸಿಗೆ ಅಗಸ್ಟಿನ್ ಸಭೆಯನ್ನ ಅವರು ಸೇರುತ್ತಾರೆ. ಸಹೋದರ ಸಹೋದರಿಯರೇ, ಆ ಸಂದರ್ಭದಲ್ಲಿ ಅವರನ್ನ ದೈವಶಾಸ್ತ್ರ ಪಠಣಕ್ಕಾಗಿ ಸಂತ ಕ್ರೂಜ್ ಎಂಬಂತಹ ಪಟ್ಟಣಕ್ಕೆ ಕಳುಹಿಸಿಕೊಡಲಾಗುತ್ತದೆ. ದೇವರ ಭಯವೇ ಜ್ಞಾನದ ಆರಂಭ, ಸಿರಾಕನ ಗ್ರಂಥ. ಇದನ್ನು ಅರಿತ ಫೆರ್ನಾಂಡೋ 9 ವರ್ಷಗಳ ಕಾಲ ಸತತ ದೈವಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಬೈಬಲ್ ಶ್ರೀ ಗ್ರಂಥವನ್ನೇ ನಿರರ್ಗಳವಾಗಿ ಬಾಯಿಪಾಠ ಮಾಡಿಕೊಂಡಿದ್ದರು ಫೆರ್ನಾಂಡೋ. ನಾವು ಯಾವುದನ್ನು ಅತಿಯಾಗಿ ಪ್ರೀತಿಸುತ್ತೇವೋ ಅದನ್ನು ನಮ್ಮದಾಗಿಸಿಕೊಳ್ಳಲು ಎಷ್ಟೇ ಕಷ್ಟವಾದರೂ ಅದು ನಮಗೆ ಕಷ್ಟ ಎನಿಸದು. ಅವರ ಕಣ ಕಣದಲ್ಲೂ ಕ್ರಿಸ್ತ ಎಂಬ ರಕ್ತ ಹರಿಯುತ್ತಿತ್ತು. ಆದ್ದರಿಂದ ತಮ್ಮ ಪ್ರಭುವನ್ನು ಅವರು ಸದಾಕಾಲ ಪ್ರಾರ್ಥನೆಯ ಸಮಯದಲ್ಲಿ ಒಂದು ಅರ್ಥದಲ್ಲಿ ನೋಡ್ತಾ ಇದ್ರು ಎಂಬುದಾದರೆ ಅತಿಶಯೋಕ್ತಿಯಾಗುವುದಿಲ್ಲ. ಅವರ ಪ್ರಾರ್ಥನೆಯ ಸಮಯದಲ್ಲಿ ಬಾಲಯೇಸುವನ್ನೇ ತಮ್ಮ ಕರದಲ್ಲಿ ಪಡೆದರು ಎಂಬುದಾಗಿ ನಮಗೆ ಪ್ರತೀತಿ ಹೇಳುತ್ತದೆ. ಹೌದು ಸಹೋದರ ಸಹೋದರರೇ, ಅಷ್ಟೊಂದು ದೇವರ ಜೊತೆ ಅವರು ಅವಿನಾಭಾವ ಸಂಬಂಧವನ್ನ ಇಟ್ಟುಕೊಂಡಿದ್ದರು. ಹಾಗಾದರೆ ಫೆರ್ನಾಂಡೋ ಅವರ ಜೀವನವನ್ನ ಬದಲಾಯಿಸಿದಂತಹ ಘಟನೆ ಯಾವುದು? ಮೊರಕ್ಕೋ ದೇಶದಲ್ಲಿ ಸುವಾರ್ಥ ಪ್ರಸಾರಕರಾಗಿ ಹೋಗಿದ್ದ ಫ್ರಾನ್ಸಿಸ್ಕನ್ ಸಭೆಯ ಗುರುಗಳನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು ಎಂಬ ಸುದ್ದಿ ಮಾತ್ರವಲ್ಲ, ಅವರ ಮೃತ ದೇಹಗಳನ್ನು ಪಟ್ಟಣದಲ್ಲಿ ದರ್ಶನಕ್ಕೆ ಇಡಲಾಯಿತು. ತಾನು ಸುವಾರ್ತೆ ಸಾರಲು ಹೋಗಬೇಕು, ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮಡಿಯಬೇಕು ಅಂದೇ ಫೆರ್ನಾಂಡೋ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ಹೀಗಿರುವ ಸಭೆಯನ್ನ ತ್ಯಜಿಸಿ, ಅಗಸ್ಟಿನ್ ಸಭೆಯನ್ನ ತ್ಯಜಿಸಿ ಫ್ರಾನ್ಸಿಸ್ಕನ್ ಸಭೆಯನ್ನ ಸೇರಿಕೊಳ್ಳುತ್ತಾರೆ. ಹಾಗೂ ಅವರ ಹೆಸರು ಫೆರ್ನಾಂಡೋ ಇದ್ದದ್ದು ಈ ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದಾಗ ಅಂತೋನಿ ಎಂಬುದಾಗಿ ನಾಮಕರಣ ಮಾಡಿಕೊಳ್ಳುತ್ತಾರೆ. ಈ ಅಂತೋನಿ ಎಂಬಂತಹ ಹೆಸರು ಅವರಿಗೆ ಬಂದದ್ದು ಫ್ರಾನ್ಸಿಸ್ಕನ್ ಸಭೆಯ ಸ್ಥಾಪನೆ ಮಾಡಿದಂತಹ ಅಂತೋನಿ ಆಲಿವ್ಸ್ ಅವರ ಪಾಲಕ ಸಂತರ ಹೆಸರನ್ನ ಸಂತ ಅಂತೋನಿಯವರು ಇಟ್ಟುಕೊಳ್ಳುತ್ತಾರೆ. ಸಹೋದರ ಸಹೋದರಿಯರೇ, ಮೊರಕ್ಕೋಗೆ ಹೋಗಬೇಕೆಂಬಂತಹ ಆಸೆ ಏನೋ ಇತ್ತು, ಹೋದರು ಸಂತ ಅಂತೋನಿಯವರು. ಆದರೆ ದೇವರ ಯೋಜನೆ ಅವರ ಜೀವನದಲ್ಲಿ ಬೇರೆಯೇ ಆಗಿತ್ತು. ಮೊರಕ್ಕೋ ದೇಶಕ್ಕೆ ಹೋದ ಇವರಿಗೆ ಕೆಲವೇ ದಿನಗಳಲ್ಲಿ ಅಸ್ವಸ್ಥರಾದರು. ಇವರು ಅಲ್ಲಿಂದ ಹಿಂದಿರುಗಬೇಕಾಯಿತು. ಅಲ್ಲಿಂದ ಬಂದವರೇ ಅವರು ಆಯ್ಕೆ ಮಾಡಿಕೊಂಡಿದ್ದು ಒಂದು ಚಿಕ್ಕ ಹಳ್ಳಿಯನ್ನ, ಕುಗ್ರಾಮವನ್ನ. ಆ ಮಠದಲ್ಲಿ ಅವರು ಮಾಡ್ತಾ ಇದ್ದಂತಹ ಕೆಲಸ ತೋಟದ ಕೆಲಸ, ಮನೆ ಕೆಲಸ, ಅಡಿಗೆ ಮಾಡುವ ಕೆಲಸ, ಅತಿಥಿಗಳ ಉಪಚಾರ, ಇತರ ಸಹೋದರರ ಸೇವೆ. ಸಂತ ಅಂತೋನಿಯವರು ಪುಟ್ಟ ಪುಟ್ಟ ಕಾರ್ಯಗಳ ಮೂಲಕ ದೇವರ ಪ್ರೀತಿಗೆ ಪಾತ್ರರಾಗುತ್ತಾ ಇದ್ದರು. ತಂದೆ ತಾಯಂದ್ರೆ, ವಿಶೇಷವಾಗಿ ಪ್ರೀತಿಯ ಮಕ್ಕಳೇ, ನಮ್ಮ ತಾಯಂದಿರು ಮಾಡುವಂತಹ ಅಲ್ಪ ಪುಟ್ಟ ಕಾರ್ಯ ಎಷ್ಟೋ ಸಾರಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಮಾಡುವಂತಹ ನಾವು ಎನಿಸುವಂತಹದ್ದು ಮಹಾನ್ ಕಾರ್ಯ ಅದು ಅಲ್ಲ ಎಂಬುದಾಗಿ ಹೇಳುವುದಾದರೆ, ದೇವರಲ್ಲಿ ಖಂಡಿತವಾಗಿ ಅದು ಅತ್ಯಂತ ಮಹಾನ್ ಕಾರ್ಯ. ಮಕ್ಕಳಾದ ನೀವು ಯಾವತ್ತಾದರೂ ನಿಮ್ಮ ತಾಯಂದಿರ ಕರಗಳನ್ನು ನೋಡಿದ್ದೀರಾ? ಒಮ್ಮೆ ನಿಮ್ಮ ತಾಯಂದಿರ ಕೈಗಳನ್ನ ನೋಡಿ. ನಿಮಗಾಗಿ ನಮಗಾಗಿ ಕಷ್ಟಪಡುವಂತಹ ಕೈಗಳು. ಸಂತ ಅಂತೋನಿಯವರು ಇದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಪ್ರೀತಿಯಿಂದ ಮಾಡುತ್ತಾ ದೈವ ಪ್ರೀತಿಯನ್ನ ಹರಡಿದಂತಹ ಸಂತರು. ನಮ್ಮ ತಾಯಂದಿರೂ ಸಹ ಇದೇ ಹಂತದಲ್ಲಿ ಸಂತರ ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ಇದ್ದಾರೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಸಂತ ಅಂತೋನಿಯವರ ಪ್ರತಿಭೆ ಜಗತ್ತಿಗೆ ತಿಳಿದದ್ದು ಯಾವಾಗ?
ಅವರು ಒಮ್ಮೆ ಡೊಮಿನಿಕನ್ ಸಭೆಯ ಗುರುಗಳ ದೀಕ್ಷೆಗೆ ಹೋಗಿದ್ದರು. ಅಂದು ಪ್ರಬೋಧನೆ ಕೊಡುವಂತಹ ಗುರುಗಳು ಬಂದಿರಲಿಲ್ಲ. ಆ ಸಭೆಯ ಗುರುಗಳು ಬಂದು ಅಂತೋನಿಯವರಲ್ಲಿ ಕೇಳ್ಕೊಳ್ತಾರೆ, ದೈವ ವಾಕ್ಯವನ್ನು ಇವತ್ತು ನೀವು ಬೋಧಿಸ್ತೀರಾ? ಅತಿ ವಿನಯತೆಯಿಂದ ವಿನಮ್ರತೆಯಿಂದ ಮುಂದೆ ಹೋಗ್ತಾರೆ. ಅವರ ಅಂದಿನ ಬೋಧನೆ ಸರ್ವರಿಗೆ ಅವರಲ್ಲಿದ್ದಂತಹ ಬೈಬಲ್ ಪಾಂಡಿತ್ಯ ಅನಾವರಣಗೊಳ್ಳುತ್ತದೆ. ಆ ಬೋಧನೆ ಹೇಗಿತ್ತು ಅಂತ ಹೇಳಿದ್ರೆ, ಪಂಚಾಶತ್ತಮ ಹಬ್ಬದ ದಿನ ಶಿಷ್ಯರೆಲ್ಲರೂ ಜೊತೆಗೂಡಿದ್ದಾಗ ಪವಿತ್ರಾತ್ಮರು ಅವರ ಮೇಲೆ ಬಂದಂತಹ ಅನುಭವ ಆಲಿಸುತ್ತಿದ್ದವರಿಗೆ ಆಗ್ತದೆ. ಮಾತ್ರವಲ್ಲ, ಅವರೆಲ್ಲರ ಹೃದಯಗಳಲ್ಲಿ ಅಲಗು ನೆಟ್ಟಂತಾಯಿತು. ತಮ್ಮ ಮಧ್ಯೆ ಒಬ್ಬ ಸಾಧಾರಣ ವ್ಯಕ್ತಿ ಅಸಾಧಾರಣವಾಗಿ ಇದ್ದಾನೆ ಎಂಬುದನ್ನು ಸಂತ ಅಂತೋನಿಯವರು ಆ ದಿನ ಪ್ರಕಟಪಡಿಸಿದರು. ಅವರ ಅಪ್ರತಿಮ ಪ್ರತಿಭೆಯನ್ನು ಗುರುತಿಸಿದಂತಹ ಫ್ರಾನ್ಸಿಸ್ಕನ್ ಸಭೆಯ ಅಂದಿನ ಮುಖ್ಯ ಯಾಜಕರಾದಂತಹ ಸಂತ ಫ್ರಾನ್ಸಿಸ್ ಅವರನ್ನ ದೈವಶಾಸ್ತ್ರವನ್ನ ಕಲಿಸುವುದಕ್ಕೋಸ್ಕರ ಗುರುಮಠಕ್ಕೆ ಕಳುಹಿಸುತ್ತಾರೆ. ಒಂದು ಅರ್ಥದಲ್ಲಿ ದೈವಶಾಸ್ತ್ರವನ್ನ ಪ್ರಥಮವಾಗಿ ಬೋಧಿಸಿದಂತಹ ವ್ಯಕ್ತಿ ಗುರುಮಠದಲ್ಲಿ ಅಂತ ಹೇಳಿದ್ರೆ ಸಂತ ಅಂತೋನಿಯವರು. ಸಹೋದರ ಸಹೋದರಿಯರೇ, ಆದರೆ ಅವರಲ್ಲಿದ್ದಂತಹ ಬೋಧಕ ಆಗಾಗ ಜಾಗೃತಗೊಳಿಸ್ತಾ ಇತ್ತು. ಈ ಜಾಗೃತೆಯಿಂದ ಸಂತ ಅಂತೋನಿಯವರು ಸಹೋದರ ಸಹೋದರಿಯರೇ ದೇವಾಲಯಕ್ಕೆ ಬಂದಾಗ ಅವರ ಬೋಧನೆಯನ್ನು ಆಲಿಸಲು ಜನರು ಕಿಕ್ಕಿರಿದು ಸೇರ್ತಾ ಇದ್ರು. ಒಮ್ಮೆಗೆ 30,000ಕ್ಕಿಂತಲೂ ಹೆಚ್ಚು ಸೇರ್ತಾ ಇದ್ರು ಎಂಬುದಾಗಿ ಹೇಳುತ್ತದೆ ನಮಗೆ ಇತಿಹಾಸ. ಮಾತ್ರವಲ್ಲ, ಅವರ ಬೋಧನೆಯನ್ನ ಕೇಳಲು ರಾತ್ರಿಯಿಂದಲೂ ಜನ ಕಾಯ್ತಾ ಇದ್ರು ಎಂಬುದಾಗಿ ಹೇಳುತ್ತದೆ. ಅವರಿಗೆ ಸ್ಥಳ ಸಾಕಾಗದೆ ಪೇಟೆಯ ಮಧ್ಯ ಭಾಗದಲ್ಲಿ ಚೌಕದಲ್ಲಿ ನಿಂತು ಬೋಧನೆಯನ್ನ ಮಾಡ್ತಾ ಇದ್ರು ಸಂತ ಅಂತೋನಿಯವರು. ಹೌದು, ಕಾರಣ ಸಹೋದರ ಸಹೋದರಿಯರೇ, ಅವರು ಕಲಿತಂತಹ ವಿದ್ಯೆ ಯಾವತ್ತೂ ಅವರಿಗೆ ಮೆದುಳಿಗೆ ಹೋಗಲಿಲ್ಲ, ಬದಲಾಗಿ ಹೃದಯವನ್ನ ತಟ್ಟಿತ್ತು. ಹೃದಯದ ಮೂಲಕ, ಹೃದಯದ ಭಾಷೆಯ ಮೂಲಕ ಜನರನ್ನ ಅವರು ಸ್ಪರ್ಶಿಸಿದರು, ಪ್ರಭುವಿನ ಕಡೆಗೆ ಕರೆತಂದರು. ಹೌದು, ಎಷ್ಟೋ ಸಾರಿ ನಮ್ಮ ವಿದ್ಯೆ ಕುರುಡರನ್ನಾಗಿಸುತ್ತದೆ. ನಾವು ಪಡೆದಿರುವಂತಹ ಜ್ಞಾನ ನಮಗೆ ಅಹಮ್ಮನ್ನ ತರಿಸುತ್ತದೆ. ಆದರೆ ಸಂತ ಅಂತೋನಿಯವರು ಪಡೆದಂತಹ ಜ್ಞಾನ ಅವರನ್ನ ವಿನಯರನ್ನಾಗಿಸಿತು, ಬಡವರನ್ನಾಗಿಸಿತು, ತ್ಯಜಿಸುವಂತಹ ಜೀವನವನ್ನ ಜೀವಿಸುತ್ತಾ ಮುನ್ನಡೆದರು. ಬಹುಮುಖ್ಯವಾಗಿ ಸಂತ ಅಂತೋನಿಯವರ ಜೀವನ ತಪಸ್ಸು ಕಾಲದಲ್ಲಿ 40 ದಿನಗಳನ್ನ ಅವರು ಉಪವಾಸದಲ್ಲಿ ಕಳೆಯುತ್ತಾ ಇದ್ದರು ಹಾಗೂ ತಪಸ್ಸು ಕಾಲದ ಬೋಧನೆಯಲ್ಲಿ ಕಳೆಯುತ್ತಾ ಇದ್ದರು. ತಪಸ್ಸು ಕಾಲದ ಬೋಧನೆಗೆ ಬಂದಾಗ ಸಹೋದರ ಸಹೋದರಿಯರ ಇತಿಹಾಸ ಹೇಳುತ್ತದೆ, ಜನ ಅವರನ್ನ ಮುಟ್ಟೋದಿಕ್ಕೆ ಹಂಬಲಿಸ್ತಾ ಇದ್ರು. ಮಾತ್ರವಲ್ಲ, ಸ್ಮರಣಿಕೆಯಾಗಿ ಅವರು ತೊಟ್ಟಂತಹ ಬಟ್ಟೆಯಿಂದ ಒಂದು ಚೂರು ಬಟ್ಟೆಗಾಗಿ ಆಸೆಯನ್ನ ಪಡ್ತಾ ಇದ್ರು. ತೊಟ್ಟಂತಹ ಬಟ್ಟೆಯಿಂದ ಚೂರು ಬಟ್ಟೆಯನ್ನ ಆಸೆ ಪಡ್ತಾ ಇದ್ರು. ಅದಕ್ಕೋಸ್ಕರವೇ ಅವರ ಬಳಿ ಜನರು ಬರದಂತೆ ಗಾರ್ಡ್ಗಳನ್ನ ನೇಮಿಸ್ತಾ ಇದ್ರು ಅವರನ್ನ ರಕ್ಷಿಸಲು. ಸಹೋದರ ಸಹೋದರಿಯರೇ, ನಿತ್ಯ ಪ್ರಾರ್ಥನೆ, ಉಪವಾಸ ಈ ಮೂಲಕ ಕಳೆದಂತಹ ಸಂತ ಅಂತೋನಿಯವರು ನಿಶ್ಶಕ್ತರಾಗುತ್ತಾರೆ. ಕೇವಲ 36ನೆಯ ವಯಸ್ಸಿನಲ್ಲಿಯೇ ಪ್ರಾಣಾರ್ಪಣೆಯನ್ನ, ದೇಹಾರ್ಪಣೆಯನ್ನ ಮಾಡುತ್ತಾರೆ. ಒಂದು ಅರ್ಥದಲ್ಲಿ ಅವರು ದೇಹವನ್ನ ಪೋಷಿಸಲಿಲ್ಲ, ಆತ್ಮವನ್ನ ಪೋಷಿಸುತ್ತಾ ಬೇಗ ಸ್ವರ್ಗವನ್ನ ಸೇರುತ್ತಾರೆ. 1231ನೇ ಇಸ್ವಿಯಲ್ಲಿ ಅವರು ಮೃತರಾಗುತ್ತಾರೆ. ಕೇವಲ 36 ವಯಸ್ಸು ಅವರಿಗೆ. ಅವರು ಮೃತ ಹೊಂದಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ್ಯಕ್ರಿಯೆಗೆ. ತದನಂತರ ಅವರು ಎಲ್ಲಿ ಅವರನ್ನು ಸಮಾಧಿ ಮಾಡಿದರೋ ಅಲ್ಲಿ ಜನಸ್ತೋಮ ಪ್ರತಿದಿನ ಬಂದು ಪ್ರಾರ್ಥನೆಯನ್ನ ಮಾಡಲು ಆರಂಭಿಸುತ್ತದೆ. ಆಗ ಅವರು ಪವಾಡಗಳನ್ನು ಕಾಣುತ್ತಾರೆ, ಕೋರಿಕೆಗಳಿಗೆ ಉತ್ತರ ಸಿಗುತ್ತದೆ, ಅದ್ಭುತಗಳು ನಡೆಯುತ್ತವೆ. ಕೇವಲ ಒಂದೇ ಒಂದು ವರ್ಷದಲ್ಲಿ ಪೋಪ್ ಜಗದ್ಗುರುಗಳು ಗ್ರೆಗರಿ ಇವರು 9ನೇ ಗ್ರೆಗರಿ ಅವರನ್ನ ಸಂತರ ಪಟ್ಟಕ್ಕೆ ಏರಿಸುತ್ತಾರೆ.
ಧರ್ಮ ಬೋಧಕರಾದ ಇವರನ್ನ 1946ರಲ್ಲಿ ಪಯಸ್ 12ನೆಯವರು ಇವರನ್ನ ಧರ್ಮ ಪಂಡಿತ ಎಂಬುದಾಗಿ ಘೋಷಿಸುತ್ತಾರೆ. ಒಂದು ಅರ್ಥದಲ್ಲಿ ಮಾತೆ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಜನಸಂಖ್ಯೆ ಸೇರುವುದು ಸಂತ ಅಂತೋನಿಯವರ ಪುಣ್ಯಕ್ಷೇತ್ರಗಳಲ್ಲಿ ಎಂದರೆ ತಪ್ಪಾಗಲಾರದು. ಸಹೋದರ ಸಹೋದರಿಯರೇ, ಹಾಗಾದರೆ ಈ ಹಬ್ಬದ ಮಹೋತ್ಸವದಂದು ನಾವೇನು ಸಂದೇಶವನ್ನು ತೆಗೆದುಕೊಳ್ಳೋಣ? ನೀನು ಮಾಡುವ ಚಿಕ್ಕ ಪುಟ್ಟ ವಿಷಯದಲ್ಲಿ ಹೆಚ್ಚು ಆಸಕ್ತಿಯಿಂದ ಮಾಡು, ಪ್ರೀತಿಯಿಂದ ಮಾಡು. ಆಗ ಪವಾಡಗಳು ನಿನ್ನ ಕುಟುಂಬದಲ್ಲಿ ನಡೆಯುತ್ತವೆ. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ, ತಂದೆಯಲ್ಲಿ, ತಾಯಿಯಲ್ಲಿ ವಿನಯತೆ, ನಮ್ರತೆ, ಸಹನಶೀಲತೆ, ಕ್ಷಮೆ ಇವುಗಳನ್ನು ಆಭರಣಗಳನ್ನಾಗಿಸಿಕೊಳ್ಳೋಣ. ಆಗ ಖಂಡಿತ ನಮ್ಮ ಆತ್ಮ ರಕ್ಷಣೆಯಾದಂತೆ. ನಮ್ಮ ಮನಸ್ಸು, ದೇಹ ನಿರ್ಮಲವಾಗಿಟ್ಟುಕೊಳ್ಳೋಣ. ದೇವರು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಆಗ ದೇವರನ್ನು ನಾವು ನೇರ ಮುಖಾಮುಖಿ ನೋಡಿಕೊಳ್ಳುತ್ತೇವೆ. ಯಾರ ಅಂತರಂಗ ಮನಸ್ಸು ಶುದ್ಧವಾಗಿದೆಯೋ ಅವರು ದೇವರನ್ನ ಕಾಣಲು ಶಕ್ತರಾಗುತ್ತಾರೆ. ಬಡವರ ಬಗ್ಗೆ ದಯೆ ಇರಲಿ, ಕನಿಕರ ಇರಲಿ. ಸಂತ ಅಂತೋನಿಯವರಲ್ಲಿ ಇದ್ದಂತಹ ಉದಾತ್ತ ಗುಣ ಎಲ್ಲ ಬಡವರನ್ನ ಪ್ರೀತಿಸಿದರು. ನಾವು ವಿಶೇಷವಾಗಿ ಡೋರ್ನಹಳ್ಳಿಯಲ್ಲಿ ಸಂತ ಅಂತೋನಿಯವರ ಹಬ್ಬದಂದು ಕ್ರೈಸ್ತ ಭಕ್ತರು ಬಂದು ಅಲ್ಲಿ ಊಟವನ್ನು ಹಂಚುತ್ತಾರೆ. ಸಾವಿರಾರು ಜನ ಬಂದು ಊಟ ಸ್ವೀಕರಿಸುತ್ತಾರೆ. ಸಂತೋಷ, ಧಾರಾಳವಾಗಿ ಕೊಡುತ್ತಾರೆ. ಆದರೆ ಎಷ್ಟೋ ಸಾರಿ ತಮಗೆ ಜನ್ಮ ಕೊಟ್ಟ ತಾಯಿಗೆ, ತಂದೆಗೆ ಊಟ ಕೊಡೋದಕ್ಕೆ ಮಕ್ಕಳು ಮುಂದೆ ಬರುವುದಿಲ್ಲ. ತಮಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಆಸ್ಪತ್ರೆಯಲ್ಲಿ ನೋಡೋದಕ್ಕೆ ಹೋಗೋದಿಲ್ಲ. ನಾವೆಷ್ಟೋ ಸಾರಿಗೆ ಊರಿಗೆ ಉಪಕಾರಿಗಳಾಗಿ ಜೀವಿಸುತ್ತೇವೆ, ಮನೆಗೆ ಒಳ್ಳೆಯದನ್ನ ಮಾಡಲು ಮರೆಯುತ್ತೇವೆ. ನಮ್ಮ ಸತ್ಕಾರ್ಯಗಳು ಕುಟುಂಬದಿಂದ ಆರಂಭವಾಗಲಿ. ಆಗ ಸಂತ ಅಂತೋನಿಯವರ ಪವಾಡಗಳನ್ನು ನಮ್ಮ ಕುಟುಂಬದಲ್ಲಿ ಮಾಡುತ್ತಾರೆ. ಕುಟುಂಬದ ಶಿಲುಬೆಗಳನ್ನ ಪ್ರೀತಿಯಿಂದ ತಬ್ಬಿಕೊಳ್ಳೋಣ. ಹೌದು ಸಹೋದರ ಸಹೋದರಿಯರೇ, ತುಂಬಾ ನೋವಿದೆ, ಸಂಕಷ್ಟ ಇದೆ ಸಾಂಕ್ರಾಮಿಕ ರೋಗಗಳಲ್ಲಿ. ಆದರೆ ದೇವರು ನಮಗೆ ಶಕ್ತಿ ನೀಡುತ್ತಾರೆ. ಪ್ರೀತಿಯಿಂದ ತಬ್ಬಿಕೊಳ್ಳೋಣ. ನಾವು ಹಲವಾರು ವಸ್ತುಗಳನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ಸಂತರಲ್ಲಿ ಬರುತ್ತೇವೆ. ಉಂಗುರ ಕಳ್ಕೊಂಡಿದ್ದೇವೆ, ಕೀ ಕಳ್ಕೊಂಡಿದ್ದೇವೆ, ಚೈನ್ ಕಳ್ಕೊಂಡಿದ್ದೇವೆ, ಪುಸ್ತಕ ಕಳ್ಕೊಂಡಿದ್ದೇವೆ. ಯಾರು ಬೈಬಲ್ ಕಳ್ಕೊಂಡಿದ್ದೇವೆ ಎಂಬುದಾಗಿ ಬರೋದಿಲ್ಲ ಸಂತ ಅಂತೋನಿಯವರಲ್ಲಿ. ಯಾರು ನನ್ನ ಅಮ್ಮನನ್ನ ಕಳ್ಕೊಂಡಿದ್ದೇವೆ ಅಂತ ಬರೋದಿಲ್ಲ ಸಂತ ಅಂತೋನಿಯವರಲ್ಲಿ. ಯಾರು ನಮ್ಮ ಅಪ್ಪನನ್ನ ಕಳ್ಕೊಂಡಿದ್ದೇವೆ ಅಂತ ಬರೋದಿಲ್ಲ ಸಂತ ಅಂತೋನಿಯವರಲ್ಲಿ. ಯಾರು ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೇವೆ ಅಂತೋನಿಯವರೇ, ಪುನಃ ನನ್ನ ಕುಟುಂಬವನ್ನ ಒಂದಾಗಿಸಿ ಅಂತ ಬೇಡೋದಿಲ್ಲ. ನನ್ನ ಚಿಕ್ಕಪ್ಪ, ದೊಡ್ಡಪ್ಪ ಇವ್ರನ್ನೆಲ್ಲ ರಕ್ತ ಸಂಬಂಧಿಗಳನ್ನ ದೂರ ಮಾಡಿ ಕಳ್ಕೊಂಡ್ಬಿಟ್ಟಿದ್ದೀನಿ, ಅವ್ರನ್ನ ಪುನಃ ಕೊಡು ನನಗೆ ಎಂಬುದಾಗಿ ಬೇಡುವವರು ತುಂಬಾ ವಿರಳ. ಹಾಗಾದ್ರೆ ಏನ್ ಮಾಡೋಣ? ಸಹೋದರ ಸಹೋದರಿಯರೇ, ಪರಮಪ್ರಸಾದದಲ್ಲಿ ಅಪಾರ ವಿಶ್ವಾಸ ಇಟ್ಟಂತಹ ಸಂತ ಅಂತೋನಿಯವರಂತೆ ನಮ್ಮ ಜೀವನವಾಗಲಿ. ಈ ಪರಮಪ್ರಸಾದದಲ್ಲಿ ಅಪಾರ ವಿಶ್ವಾಸವಿಡೋಣ. ಖಂಡಿತವಾಗಿ ನಮ್ಮ ಕುಟುಂಬದಲ್ಲಿ ಅದ್ಭುತಗಳು ನಡೆಯುತ್ತವೆ. ಇವತ್ತಿನ 2ನೆಯ ವಾಚನ ನಮಗೆ ನುಡಿಯುತ್ತಾ ಇದೆ. ನೋಡಿ, ಇಲ್ಲಾದರೂ ಸರಿ ಅಲ್ಲಾದರೂ ಸರಿ ಪ್ರಭು ಮೆಚ್ಚುವಂತೆ ಬಾಳುವುದೇ ನಮ್ಮ ಗುರಿ. ಯಾವಾಗ ಪ್ರಭು ಮೆಚ್ಚುವಂತೆ ನಾವು ಜೀವಿಸುತ್ತೇವೋ ಖಂಡಿತ ನಮ್ಮೆಲ್ಲ ಪ್ರಾರ್ಥನೆಗೆ ದೇವರು ಪ್ರತಿಫಲವನ್ನ ಕೊಡುತ್ತಾರೆ. ಒಂದು ದಿನ ದೇವರ ಮುಂದೆ ನಾವು ನಿಲ್ಲಬೇಕಾಗಿದೆ. ನಾವು ಮಾಡುವಂತಹ ಪಾಪ ಪುಣ್ಯಗಳಿಗೆ ಅವರು ಪ್ರತಿಫಲವನ್ನ ಕೊಟ್ಟೇ ತೀರುತ್ತಾರೆ. ಕ್ರೈಸ್ತ ಕುಟುಂಬಗಳು ಒಂದು ಸಾಸಿವೆ ಇದ್ದ ಹಾಗೆ, ಚಿಕ್ಕದು ಅದು. ಇಡೀ ಪ್ರಪಂಚಕ್ಕೆ ಹೋಲಿಸಿದರೆ ಒಂದು ಕುಟುಂಬ ಒಂದು ಚಿಕ್ಕ ಸಾಸಿವೆಯಂತೆ. ಆದರೆ ಆ ಸಾಸಿವೆ ಎಷ್ಟೋ ಹಕ್ಕಿಗಳಿಗೆ ನೆರಳನ್ನ ಕೊಡುತ್ತದೆ, ಮಾತ್ರವಲ್ಲ ಹೆಮ್ಮರವಾಗಿ ಬೆಳೆಯುತ್ತದೆ. ಕ್ರೈಸ್ತ ಕುಟುಂಬಗಳು ನಮ್ಮನ್ನು ಸಹ ಅದೇ ರೀತಿ ನೆಡಲಾಗಿದೆ. ಬನ್ನಿ, ಪ್ರೀತಿ, ವಿಶ್ವಾಸ, ಮಮತೆಯಿಂದ ಹಾಗೂ ವಾತ್ಸಲ್ಯದಿಂದ ನಮ್ಮ ಕುಟುಂಬಗಳನ್ನು ಮುನ್ನಡೆಸುತ್ತಾ ಸಂತ ಅಂತೋನಿಯವರನ್ನ, ತಂದೆ ದೇವರನ್ನ ಗೌರವಿಸೋಣ. ಆಮೆನ್. ತ್ರಯೇಕ
ದೇವರಲ್ಲಿ ಜೊತೆಗೂಡಿ ನಮ್ಮ ವಿಶ್ವಾಸವನ್ನ ಈಗ ವ್ಯಕ್ತಪಡಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿ ಮನವರಲ್ಲಿ ಜನಿಸಿದರು. ಪಾನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರೀತಿಯ ಭಕ್ತಾದಿಗಳೇ, ಈ ವಾರ್ಷಿಕೋತ್ಸವದಂದು ದೈನ್ಯತೆಯಿಂದ ನಮ್ಮೆಲ್ಲ ಕೋರಿಕೆಗಳನ್ನು ಭಗವಂತನ ಪಾದ ಸನ್ನಿಧಿಗೆ ಸಮರ್ಪಿಸೋಣ. ನಿಮ್ಮ ಉತ್ತರ: ಹೃದಯಾಂತರಾಳದ ಪ್ರಾರ್ಥನೆ ಆಲಿಸಿರಿ ಪಿತ ದೇವರೇ. ತಂದೆಯಾದ ದೇವರೇ, ವಿಶ್ವಗುರು ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಯಾಜಕ ವರ್ಗದವರು ದೈವ ಕೃಪೆಯಿಂದ ಸದಾ ಪ್ರೇರಿತರಾಗಿ ತಮ್ಮ ಸೇವಾ ಕಾರ್ಯವನ್ನು ಅತ್ಯಂತ ನಿಷ್ಠೆ ಹಾಗೂ ಪ್ರೀತಿಯಿಂದ ಮಾಡುತ್ತಾ ಉತ್ತಮ ಮೇಷಪಾಲಕರಾಗಿ ಬಾಳಲು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಹೃದಯಾಂತರಾಳದ ಪ್ರಾರ್ಥನೆ ಆಲಿಸಿರಿ ಪಿತ ದೇವರೇ. ಕರುಣಾಳು ತಂದೆಯೇ, ಸುಖದಲ್ಲೂ ದುಃಖದಲ್ಲೂ ಕಷ್ಟದಲ್ಲೂ ನೋವಿನಲ್ಲೂ ನಮ್ಮ ತಂದೆ ತಾಯಂದಿರು ದೈವಿ ಚಿತ್ತಕ್ಕೆ ಸದಾ ಮಣಿದು ಕುಟುಂಬಗಳನ್ನು ಕ್ರೈಸ್ತೀಯ ಮೌಲ್ಯಗಳ ಮೂಲಕ ಸದಾ ಪೋಷಿಸಿ ನಜರೇತಿನ ಪವಿತ್ರ ಕುಟುಂಬದಂತೆ ಜೀವಿಸುವ ವರದಾನವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಹೃದಯಾಂತರಾಳದ ಪ್ರಾರ್ಥನೆ ಆಲಿಸಿರಿ ಪಿತ ದೇವರೇ. ಪ್ರೀತಿಮಯ ತಂದೆಯೇ, ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಒಂದು ರೀತಿಯ ಆತಂಕ, ದಿಗಿಲು, ಕಾರ್ಮೋಡ ಕವಿದಿರುವಾಗ ನಾವೆಲ್ಲರೂ ಎಂದೆಂದಿಗೂ ಧೈರ್ಯವನ್ನು ಕಳೆದುಕೊಳ್ಳದೆ ಜಾಗೃತರಾಗಿ ನಮ್ಮ ಕುಟುಂಬ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಭಗವಂತನು ಪವಿತ್ರಾತ್ಮರ ವರದಾನದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಹೃದಯಾಂತರಾಳದ ಪ್ರಾರ್ಥನೆ ಆಲಿಸಿರಿ ಪಿತ ದೇವರೇ. ದಯಾಳು ತಂದೆಯೇ, ಇತ್ತೀಚಿನ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬಗಳು ಉದ್ಯೋಗವಿಲ್ಲದೆ ಪರಿತಪಿಸುತ್ತಿದ್ದರೂ ಈ ವಾರ್ಷಿಕ ಹಬ್ಬಕ್ಕೆ ಉದಾರವಾಗಿ ದಾನ ಕೊಟ್ಟು ಜಾಲತಾಣದಲ್ಲಿ ಬಲಿಪೂಜೆಯನ್ನು ಬಿತ್ತಿರಿಸಲು ನೆರವಾದ, ವರ್ಷವಿಡೀ ಆರ್ಥಿಕವಾಗಿ ಧರ್ಮಕೇಂದ್ರ ನೆರವು ನೀಡುತ್ತಾ ಈ ನಮ್ಮ ಧರ್ಮಕೇಂದ್ರವನ್ನು ಸರ್ವ ರೀತಿಯಲ್ಲಿ ಪೋಷಿಸುತ್ತಿರುವ ಸರ್ವ ಕುಟುಂಬಗಳನ್ನು ಆಶೀರ್ವದಿಸಿರೆಂದು ಪ್ರಾರ್ಥಿಸೋಣ. ಹೃದಯಾಂತರಾಳದ ಪ್ರಾರ್ಥನೆ ಆಲಿಸಿರಿ ಪಿತ ದೇವರೇ.
ಕ್ಷಣ ಕಾಲ ಈ ಹಬ್ಬದ ಸಂದರ್ಭದಲ್ಲಿ ನಮ್ಮ ಕೋರಿಕೆಗಳನ್ನು ಈಗ ರೊಟ್ಟಿ ರಸಗಳೊಂದಿಗೆ ಸಮರ್ಪಿಸುತ್ತಾ ಬೇಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಜಗತ್ತಿಗೆ ಬೆಳಕಾಗಿ ಮಾರ್ಗದರ್ಶಕರಾಗಿ ಸಂತ ಅಂತೋಣಿಯವರನ್ನು ನಮಗೆ ಕೊಟ್ಟಿದ್ದೀರಾ. ಅವರ ಆದರ್ಶ ಜೀವನವನ್ನು ನಮ್ಮ ಜೀವನದಲ್ಲೂ ಪಾಲಿಸುತ್ತಾ ಕ್ರೈಸ್ತೀಯ ಬದುಕನ್ನ ನಾವು ಉತ್ತಮವಾಗಿ ಜೀವಿಸಲು, ನಮ್ಮ ದೇಹ ಮಾತ್ರವಲ್ಲ ಆತ್ಮರಕ್ಷಣೆಯೆಡೆಗೆ ನಾವು ಸಾಗಲು ಬೇಕಾದಂತಹ ಎಲ್ಲ ವರದಾನಗಳನ್ನು ನಮಗೆ ದಯಪಾಲಿಸಿರಿ. ಈ ಎಲ್ಲ ಪ್ರಾರ್ಥನೆಗಳನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಕಾಣಿಕೆಗಳನ್ನು ಪ್ರಭುವೇನ ತಂದಿರೆನು. ನೀ ನೀಡಿದ ಜೀವನವನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವ, ತನುವ ಮನವ ನೀಡುವೆನು ನಿನಗೆ ದೇವಾ. ಈ ಗೋಧಿ ಕಾಳಿನ ರೊಟ್ಟಿಯನ್ನು ಮತ್ತೆ ನೀಡಿದ ರಸವನ್ನು ನಿನ್ನ ಕರಗಳಲ್ಲಿ ಅರ್ಪಿಪೆನು. ಅರಸೆಂದು ಬೇಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ನಿನಗೆ ದೇವಾ. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿಯರೇ, ಮಕ್ಕಳೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಪುನೀತ ಸಂತ ಅಂತೋಣಿಯವರ ಹಬ್ಬದಂದು ನಾವು ಸಂತೋಷದಿಂದ ಅರ್ಪಿಸುವ ಬಲಿಯು ನಮಗೆ ಮೆಚ್ಚುಗೆಯಾಗಲಿ. ಏಕೆಂದರೆ ಅವರಿಂದ ಕಲಿತು ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸ್ತುತಿಯೊಂದಿಗೆ ನಿಮಗೆ ಸಮರ್ಪಿಸುವಂತೆ ಕರುಣಿಸಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸು. ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರನ್ನ ಈ ಧರ್ಮಸಭೆಗೆ ನೀಡುತ್ತಾ ಅದನ್ನು ಹರ್ಷಗೊಳಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಕ್ತಗೊಳಿಸುತ್ತೀರಿ. ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನ ಜೊತೆಗೂಡಿ ನಾವು ಹಾಡುವುದೇನೆಂದರೆ,
ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ ಮಹೋನ್ನತದಲ್ಲಿ ಹೋಸಾನ 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 ಮಹೋನ್ನತದಲ್ಲಿ ಹೋಸಾನ 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 ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ 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 ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಆಂಥೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು,
ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆಯೇ, ಈ ಬಲಿಪೂಜೆಯನ್ನು ನೀಡಿರುವಂತಹ ಎಲ್ಲ ಕುಟುಂಬಗಳನ್ನು ಸ್ಮರಿಸಿಕೊಳ್ಳಿರಿ. ಎಲ್ಲ ದಾನಿಗಳನ್ನು ಆಶೀರ್ವದಿಸಿರಿ. ಸಾಂಕ್ರಾಮಿಕ ರೋಗದಿಂದ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ಸಹೋದರರ ಸಹೋದರಿಯರ ಮೇಲೆ ಕರುಣೆ ತೋರಿರಿ. ದೇವಮಾತೆ ಪೂಜ್ಯ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಅಂತೋನಿ ಅವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೇ ಸಲ್ಲಲಿ. ಪ್ರಭುವೇ ಕಲಿಸಿಕೊಟ್ಟಿರುವಂತಹ ಪ್ರಾರ್ಥನೆಯನ್ನ ಈಗ ಭಕ್ತಿ ವಿಶ್ವಾಸದಿಂದ ಕರಗಳನ್ನು ಮೇಲೆ ಚಾಚುತ್ತಾ ಹಾಡೋಣ. ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ, ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ.
ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಭೋಜನವಾ ಭುಜಿಸಲು ಬಂದಿರುವೆ, ನಿನ್ನಯ ಪ್ರೀತಿಯನು ಬಯಸಿನ ನಿಂತಿರುವೆ. ಬಾ ಯೇಸುವೇ, ನಿನ್ನ ಕರೆಯುವೆ. ಬಾ ಯೇಸುವೇ,
ರೂಪದಿ ದೇವನಿಗೆ ದ್ರಾಕ್ಷಾರಸವೇ ರಕ್ತವ ಸುರಿವೆ. ಸ್ನೇಹಕ್ಕೆ ಪ್ರೀತಿಗೆ ಅರ್ಥವ ಮೂಡಿಸಿ ನಿನ್ನಂತೆ ಬಾಳಲು ಕರೆದೆ, ನಿನ್ನಂತೆ ಬಾಳಲು ಕರೆದೆ. ವಂದನೆ ಪ್ರಭುವೇ, ವರದಾತನು ನೀನೇ, ಕೃಪೆ ಮಾಡಿ ಕರುಣಿಸಿದೆ, ಬಾಳನ್ನು ಬೆಳಗಿಸಿದೆ. ಮೌನದಿ ನುಡಿದೆ ಮನದಿ ನೀನು, ಮೃದುವಾಗಿ ಕರೆದೆ ಪ್ರೀತಿಸ ನೀನು. ಮೌನದಿ ನುಡಿದೆ ಮನದಿ ನೀನು, ಮೃದುವಾಗಿ ಕರೆದೆ ಪ್ರೀತಿಸ ನೀನು. ನಿನ್ನಯ ಕರೆಯ ಆಲಿಸಿ ನಾನು ಸೇವೆಯ ಮಾಡುವೆ ಪ್ರಭುವೇ, ಸೇವೆಯ ಮಾಡುವೆ ಪ್ರಭುವೇ. ವಂದನೆ ಪ್ರಭುವೇ, ವರದಾತನು ನೀನೇ, ಕೃಪೆ ಮಾಡಿ ಕರುಣಿಸಿದೆ, ಬಾಳನ್ನು ಬೆಳಗಿಸಿದೆ. ಪ್ರಾರ್ಥಿಸೋಣ. ಪ್ರಭು, ಜೀವದಾಯಕ ರೊಟ್ಟಿಯಾದ ಕ್ರಿಸ್ತರಿಂದ ನೀವು ಪೋಷಣೆ ನೀಡುವವರಿಗೆ ಅದೇ ಬೋಧಕ ಕ್ರಿಸ್ತರ ಮುಖಾಂತರ ಉಪದೇಶ ನೀಡಿದಿರಿ. ಹೀಗೆ ಅವರು ಪುನೀತ ಸಂತ ಅಂತೋನಿಯವರ ಹಬ್ಬದ ದಿನದಂದು ನಿಮ್ಮ ಸತ್ಯವನ್ನು ಅರಿತು ಅದನ್ನು ನಮ್ಮ ಪ್ರೀತಿಯ ಸೇವಾ ಕಾರ್ಯಗಳ ಮೂಲಕ ವ್ಯಕ್ತಪಡಿಸುವಂತೆ ಮಾಡಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಾರ್ಷಿಕ ಮಹೋತ್ಸವದಂದು ಸಂತ ಅಂತೋನಿಯವರ ನೊವೇನದಲ್ಲಿ ಪಾಲ್ಗೊಳ್ಳುತ್ತಾ ನಮ್ಮೆಲ್ಲ ಕೋರಿಕೆಗಳನ್ನು ಸಂತ ಅಂತೋನಿಯವರಿಗೆ ಪ್ರಾರ್ಥಿಸುವವರಾಗೋಣ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಅಂತೋನಿಯವರೇ, ವಿನಯತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ನಿಮ್ಮನ್ನು ನಮಿಸುತ್ತೇವೆ. ಇಂದು ನಿಮ್ಮನ್ನು ಪ್ರಾರ್ಥಿಸುವ ನಮ್ಮೊಡನೆ ಪ್ರಸನ್ನರಾಗಿರಿ. ಪವಾಡ ಪುರುಷ ಸಂತ ಅಂತೋನಿಯವರೇ, ದೈವಿಚ್ಛೆಗನುಗುಣವಾಗಿ ನಿಮ್ಮ ಪವಿತ್ರ ಅವಶೇಷವನ್ನು ನಮ್ಮ ಕ್ರಿಸ್ತಾಲಯದಲ್ಲಿ ಪ್ರತಿಷ್ಠಾಪಿಸುವ ಭಾಗ್ಯವನ್ನು ನಾವು ಪಡೆದಿದ್ದೇವೆ. ಇದಕ್ಕಾಗಿ ತ್ರಯೇಕ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರು ನಿಮಗೆ ಕೊಟ್ಟಿರುವ ಅಧಿಕಾರದಿಂದ ನಮ್ಮ ಆತ್ಮ ಮತ್ತು ಶರೀರದ ಅವಶ್ಯಕತೆಗಳನ್ನು ದಯಪಾಲಿಸರೆಂದು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ಮನವಿ ಮಾಲೆ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವಾರ್ಥ ಸಾರಲು ಶ್ರಮಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿಶಾಚಗಳ ಭೀತಿಯಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ರೋಗಿಗಳಿಗೆ ಸಂಜೀವಿನಿಯಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಆಪತ್ತು ಕೇಡುಗಳ ನಿವಾರಕರಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಹನೆ ಶಾಂತಿಯಿಂದ ವಿರೋಧಿಗಳನ್ನು ಜಯಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ವಿಧೇಯತೆಯಲ್ಲಿ ಸಕಲರಿಗೂ ಆದರ್ಶವಾಗಿರುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ನಿರಪರಾಧಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ತೊಂದರೆ ತೊಡಕುಗಳಲ್ಲಿ ನಮಗಾಗಿ ಭಿನ್ನಯಿಸುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಕುಟುಂಬಗಳು ಪಾವಿತ್ರ್ಯದ ಹಾದಿಯಲ್ಲಿ ಮುನ್ನಡೆಸುವುದಕ್ಕೆ ನೆರವು ನೀಡುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಭಕ್ತರಿಗೆ ಸದಾ ದಯೆ ತೋರುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಕೃತಜ್ಞತಾ ಪ್ರಾರ್ಥನೆ. ದೈವ ಪ್ರೀತಿಯಿಂದ ಪ್ರಜ್ವಲಿತರಾದ ಸಂತ ಅಂತೋನಿಯವರೇ, ನೀವು ನಮ್ಮ ಪರವಾಗಿ ಪ್ರಭು ಯೇಸುವನ್ನು ವಿನಂತಿಸಿ ಪಡೆದುಕೊಟ್ಟ ಉಪಕಾರಗಳಿಗಾಗಿ ಈಗ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಪ್ರಭು ಯೇಸುವನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಕಳೆದು ಹೋದ ವಸ್ತುಗಳನ್ನು ಗುರುತಿಸಿಕೊಟ್ಟದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಪಾಪದಿಂದ ನಾಶವಾಗುವವರಿಗೆ ಮನ ಪರಿವರ್ತನೆಯ ವರವನ್ನ ಕೊಟ್ಟಿದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಮಾನಸಿಕವಾಗಿ ಬಳಲುತ್ತಿರುವವರಿಗೆ ಸಾಂತ್ವನವನ್ನು, ಶಾರೀರಿಕ ರೋಗಿಗಳಿಗೆ ಆರೋಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ನೀಡಿದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮ ಕುಟುಂಬಗಳಿಗಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮ ಕುಟುಂಬಗಳು ಸದಾಕಾಲ ಪಾವಿತ್ರ್ಯತೆಯ ಹಾದಿಯಲ್ಲಿ ಮುನ್ನಡೆಸುತ್ತಿರುವುದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮಲ್ಲಿ ಉದಾರತೆಯ ಗುಣವು ರೂಪುಗೊಳ್ಳುವಂತೆ ಮಾಡಿದ್ದಕ್ಕಾಗಿ ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಕರಗಳನ್ನು ಜೋಡಿಸಿ ಕ್ಷಣಕಾಲ ಈ ವಾರ್ಷಿಕ ಮಹೋತ್ಸವದಂದು ಸಂತ ಅಂತೋನಿಯವರಿಂದ ಪಡೆದ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸೋಣ. ಪ್ರಾರ್ಥಿಸೋಣ. ಸಂತ ಅಂತೋನಿಯವರೇ, ನಮಗಾಗಿ ಸರ್ವಶಕ್ತರಾದ ದೇವರು ನಿಮ್ಮ ತಿರುನಾಲಿಗೆಯನ್ನು ಮರಣಾನಂತರ ನಶಿಸಿ ಹೋಗದಂತೆ ಕಾಪಾಡಿರುವರು. ನಿಮ್ಮ ಪುಣ್ಯಗಳ ಫಲವಾಗಿ ನಾವು ತ್ರಯೇಕ ದೇವರನ್ನು ಸದಾ ಸ್ತುತಿಸುವಂತೆ ನಮ್ಮನ್ನು ಆದರಿಸಿರಿ. ಆಮೆನ್. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವಾಸದ ದೀಪ್ತಿಯಾದ ಸಂತ ಅಂತೋನಿಯವರೇ, ದೇವಮಾತೆಯ ಮಧ್ಯಸ್ಥಿಕೆಯಲ್ಲಿ ಅಚಲ ನಂಬಿಕೆ ಇಟ್ಟವರೇ, ನಾವು ಸಹ ಅಧಿಕವಾಗಿ ಅವರಲ್ಲಿ ನಂಬಿಕೆಯನ್ನ ಇಟ್ಟು ಮುನ್ನಡೆಯುವಂತಹ ವರವನ್ನ ಕರುಣಿಸಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ಗ್ರಂಥದ ಜ್ಞಾನ ಬೊಕ್ಕಸವಾದ ಸಂತ ಅಂತೋನಿಯವರೇ, ನಾವು ಸಹ ದೇವರ ವಾರ್ತೆಯಲ್ಲಿ ಆಳವಾದ ಅಚಲವಾದ ನಂಬಿಕೆ ಇಡುವಂತೆ ಕರುಣಿಸಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಪರಮ ಪ್ರಸಾದದಲ್ಲಿರುವ ಯೇಸುವಿನಲ್ಲೇ ಹೆಚ್ಚು ಭಯಭಕ್ತಿಯುಳ್ಳವರಾಗಿ ಮತ್ತು ಉತ್ಸಾಹ ವಿಶ್ವಾಸದಿಂದ ಅವರನ್ನು ಆರಾಧಿಸುವಂತೆ ನಮ್ಮನ್ನು ಆದರಿಸಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಪ್ಪು ಬೋಧನೆಗಳಿಗೆ ಮಾರು ಹೋಗದೆ ಕ್ರಿಸ್ತೇಸುವಿನ ರಕ್ಷಣೆಯಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಜೀವಿಸಲು, ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಆತ್ಮದ ಶುದ್ಧತೆಯನ್ನು ಕಾಪಾಡುವಂತೆ ನಮಗೆ ವರವನ್ನ ಬೇಡಿ ತನ್ನಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸ್ವಸ್ಥತೆಯಲ್ಲಿ ನೆರವು ನೀಡಿರಿ. ದುಷ್ಟ ಶಕ್ತಿಯ ಬಾಧೆಯಿಂದ, ಸೈತಾನನ ಸಕಲ ತಂತ್ರಗಳಿಂದ, ಸೋಂಕು ಜಾಡ್ಯಗಳಿಂದ ನಮ್ಮನ್ನು ಪಾರು ಮಾಡಿರಿ. ಅಪಾಯದ ಭೀತಿಯನ್ನು ನಮ್ಮಿಂದ ತೊಲಗಿಸಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭಕ್ತರಿಗೆ ಸದಾ ದಯೆ ತೋರುವ ಸಂತ ಅಂತೋನಿಯವರೇ, ಕ್ಷಾಮ ಡಾಮರುಗಳಿಂದಲೂ, ಭೂಕಂಪ, ಗುಡುಗು ಮಿಂಚು ಇತ್ಯಾದಿ ಅಪಘಾತಗಳಿಂದ ನಮ್ಮನ್ನು ಪಾರು ಮಾಡಿ ದೇವರ ಕೃಪೆಯನ್ನು ನಾವು ಎಂದೆಂದಿಗೂ ಕೊಂಡಾಡುವಂತೆ ಮಾಡಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ಷಣಕಾಲ ನಮ್ಮ ಕೋರಿಕೆಗಳನ್ನು ಹಬ್ಬದ ದಿನದಂದು ಸಮರ್ಪಿಸಿ ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ. ಸರ್ವೇಶ್ವರ, ಸಂತ ಅಂತೋನಿಯರ ಮುಖಾಂತರ ನಿಮ್ಮ ಧರ್ಮಸಭೆಗೆ ಹೇರಳವಾದ ವರಪ್ರಸಾದಗಳನ್ನು ದಯಪಾಲಿಸಿದಿರಿ. ಅವರ ಭಿನ್ನಹಗಳಿಂದ ದಾಸರಾದ ನಾವು ಇಹದಲ್ಲಿ ಸಕಲ ಆಪತ್ತುಗಳಿಂದ ಪಾರಾಗಿ ಲೋಕ, ಪಿಶಾಚಿ, ಶರೀರ ಎಂಬ 3 ಶತ್ರುಗಳನ್ನು ಜಯಿಸಿ ದೇಹಾತ್ಮಗಳಿಗೆ ಬೇಕಾದ ಕೃಪೆಯನ್ನು, ಶಾಂತಿಯನ್ನು ಗಳಿಸಿ ನಿತ್ಯಾನಂದ ಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊಣಕಾಲೂರಿ ಪುಣ್ಯ ಅವಶೇಷದಿಂದ ಈ ಹಬ್ಬದ ದಿನದಂದು ಆಶೀರ್ವಾದವನ್ನ ಪಡೆಯೋಣ.
ಸಕಲ ಸೃಷ್ಟಿಗೆ ಒಡೆಯರಾದ ಯೇಸುವೆ, ನಮ್ಮ ರಕ್ಷಕರೇ, ಸಂತ ಅಂತೋನಿಯವರ ಮುಖಾಂತರ ನಿಮ್ಮ ಸಾನ್ನಿಧ್ಯಕ್ಕೆ ಬಂದ ಭಕ್ತರನ್ನ ಈಕ್ಷಿಸಿರಿ. ವ್ಯಾಧಿ ವೇದನೆಯಿಂದ ನರಳುವವರು, ಶಕ್ತಿಹೀನರು, ಅಂಗವಿಕಲರು, ಮಾನಸಿಕ ಕ್ಷೋಭೆಗೆ ಒಳಗಾದವರು, ಸೈತಾನನ ಬಾಧೆಗೆ ಒಳಗಾದವರು, ಕ್ಷಮೆ ಬೇಡಲು ಕ್ಷಮೆದ ಚಟಕ್ಕೆ ಬಲಿಯಾದವರು, ತಮ್ಮ ವಸ್ತು ಸಂಪತ್ತನ್ನ ಕಳೆದುಕೊಂಡವರು, ನಿರುದ್ಯೋಗದಿಂದ ನೋವು ಅನುಭವಿಸುವವರು, ಜೀವನದ ಅಂತಸ್ತನ ಸೇರಲು ಸಮಸ್ಯೆಯನ್ನು ಎದುರಿಸುವವರು, ದಾಂಪತ್ಯ ಜೀವನದಲ್ಲಿ ಸಂಕಷ್ಟಕ್ಕೆ ಒಳಗಾದವರು, ಮಗುವಿನ ಭಾಗ್ಯವನ್ನು ಆಶಿಸುವವರು, ಶಾರೀರಿಕ ಆಶಾಪಾಶಗಳಿಗೆ ಬಲಿಯಾದವರು, ಪಾಪದಿಂದ ಹೊರ ಬರಲು ಕಷ್ಟಪಡುವವರು ನಿಮ್ಮ ಮುಂದೆ ಇದ್ದಾರೆ. ಸಂತ ಅಂತೋನಿಯವರ ಪ್ರತ್ಯಕ್ಷತೆಯ ಅನುಭವದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಸೇರಿದ ಇವರೆಲ್ಲರನ್ನೂ ಹರಸಿ ಆಶೀರ್ವದಿಸಿರಿ. ಇವರು ಎಂದೆಂದಿಗೂ ನಿಮ್ಮ ಮಹಿಮೆಯನ್ನು ಕೊಂಡಾಡುವಂತಾಗಲಿ. ಇವರನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಯುವಂತೆ ಕೃಪೆ ನೀಡಿರಿ. ಇವರ ಮನೆಗಳಿಗೆ ಸಮಾಧಾನವನ್ನು ದಯಪಾಲಿಸಿರಿ. ಆಮೇನ್. ಕರ್ತರಾದ ಯೇಸು ಕ್ರಿಸ್ತರು ನಿಮ್ಮನ್ನ ರಕ್ಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ಇರಲಿ. ನಿಮಗೆ ಕಾವಲಾಗಿರಲು ನಿಮ್ಮ ಮೇಲೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಸಂತ ಅಂತೋನಿಯವರ ಆಧಾರವು ಸದಾ ನಿಮಗೆ ಲಭಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಪ್ರಭುವಿನ ಶುಭ ಸಂದೇಶವನ್ನ ಪ್ರೀತಿಯಿಂದ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ, ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ನಮ್ಮ ಪಾಲಕ, ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ, ಪರಿಪಾಲಕ, ನಮ್ಮ ಪರಿಪಾಲಕ, ಪರಸೇವೆ ಮಾಡಿದ ಸಂತ ಅಂತೋಣಿ. ಪರಿಪಾಲಕ, ನಮ್ಮ ಪರಿಪಾಲಕ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯದ ಬೋಧನೆ ಮಾಡಿದೆ ನೀ. ನಮ್ಮ ಪಾಲಕ, ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ನಮ್ಮ ಪಾಲಕ, ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.